ನಮ್ಮಿಂದನೇ ಫಾಲೋ ಮಾಡ್ತಿದ್ದೀರಾ ನೀವು? బ్రో ಏನು బ్రో ಅದು? ಯಾಕಣ್ಣ ವಿಡಿಯೋ చేసుకుంటా ఉండం. లేదు ಇಲ್ಲೇನು ನಡೀತಿದೆ ಅಂತಾನು ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಬೆಂಕಿ ಬರ್ತಿದೆ. ಸೈಲೆಂಟ್ ಆಗಿತ್ತಲ್ಲ ಬ್ರೋ ಬಂದು. ಬ್ರೋ 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 ಅಲ್ಲಿ ನೋಡಿ ಬ್ರೋ. ಯಾರು? ಹೌದು ಬ್ರೋ, ಏನೋ ಪಾಯಸ ಆಯ್ತು. ಹೌದು ಬ್ರೋ, ಏನೋ ಪಾಯಸ ಆಯ್ತು ಫ್ರೆಂಡ್ಸ್. ಆ ರೂಮಲ್ಲಿ ಏನೋ ಪಾಸ್ ಆಯಿತು. ಏನು ಗುರು ಇದು? ಬ್ರೋ ಹೋಯ್ತು ಬ್ರೋ, ನಿಜಾನೇ ನಿಜವಾಗ್ಲೂ ಅಲ್ಲೇ ಪಾಸ್ ಆಗಿರೋದು ಫ್ರೆಂಡ್ಸ್. ಯಾರು ಅಲ್ಲಿ? ಯಾರಾದರೂ ಇದ್ದೀರಾ? ಹೆವಿ ಐತೆ ಬ್ರೋ. ನಾವು ಎಷ್ಟೇ ಲೊಕೇಶನ್ ನೋಡಿದ್ದೀವಿ, ಈ ಥರ ಸೌಂಡ್ ಬರಲೇ ಇಲ್ಲ ಬ್ರೋ. ಅಯ್ಯೋ ಬ್ರೋ 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 ಎಷ್ಟೇ ಲೊಕೇಶನ್ ನೋಡಿದ್ದೀವಿ, ಈ ಥರ ಸೌಂಡ್ ಬರಲೇ ಇಲ್ಲ ಬ್ರೋ. ಬ್ರೋ ಬಾ ಬ್ರೋ ಇರಿ ಬ್ರೋ, ಓಡಬೇಡಿ ಬ್ರೋ. ಈ ರೂಮಲ್ಲಿ ಬೆಂಕಿ ಬಂತಂದ್ರೆ ಬ್ರೋ ಅಲ್ಲೇನೋ ಜಿನ್ ಇರಬೇಕು ಬ್ರೋ. ಈ ರೂಮಲ್ಲಿ ಆಫ್ ಆಯ್ತಲ್ವಾ? ಫಸ್ಟ್ ಮೇಲೆ ಮಲೇಶ್ ಬ್ರೋ ಓಡಬೇಡಿ, ನಿಧಾನಕ್ಕೆ ಹೋಗೋಣ ಬ್ರೋ. ಸೈಕ್ ಅನಿಸ್ತಿದೆ ಗುರು. ಇಲ್ಲೇನು ಬ್ರೋ ಗುಂಡಿ ಥರ ಇದೆ? ಅದೇನೋ ಅದು ನಾವು ಮಿಸ್ ಕಾಣ್ತಿಲ್ಲ, ಮುಗಿತೀವಿ. ಆ ಬೆಂಕಿ ಬಂದಿರೋದು ಮಾತ್ರ ಅಲ್ಲಿ ಬ್ರೋ. ಆ ಕಡೆ ಯಾರು ಆ ಕಡೆ ಯಾರು ಬ್ರೋ? ಯಾರೋ ಲೇಡೀಸ್ ಮಾತಾಡೋ ಥರ ಎಲ್ಲ ಕೇಳಿಸ್ತಿದೆ. ಸೊ ಫ್ರೆಂಡ್ಸ್, ನಾವು ಮೇಲ್ಗಡೆ ಬರಲೇ ಇಲ್ಲ. ಏನು ಜೈನ್ ನೇಪಾಲ್ ಅಂತ ಬರ್ದವ್ರೆ. ಸೌಂಡ್ ಬಂತು. ಸೈಲೆಂಟ್. ಈ ರೂಮಾ? ಅದು ಬ್ಯಾಟ್ ಬಿಡು ಬ್ರೋ, ಅದು ಬರುತ್ತೆ ಬ್ರೋ, ನಮ್ಮ ಹತ್ರಕ್ಕೆ ಬರುತ್ತೆ. ಅದು ಲೈಟ್ ಇರೋ ಕಡೆ ಬರುತ್ತೆ. ಏನೋ ಬಂತು ಗುರು. ಬ್ರೋ ಅಟ್ಯಾಕ್ ಮಾಡೋ ಥರ ಇದೆ ಬ್ರೋ. ಯಾಕೋ ನೋಡು, ಹೊಗೆ ಥರ ಹೋಯ್ತು. ಹೊಗೆ ಬ್ರೋ, ಇದು ಹೋಯ್ತು. ಏನೋ ಹೊಗೆ ಥರ ಹೋಯ್ತು. ಡಸ್ಟ ಏನಂತ ಗೊತ್ತಿಲ್ಲ. ಇಲ್ಲೇ ಅಲ್ವಾ ಹೋಗಿತ್ತು? ಬೆಂಕಿ ಎಲ್ಲ ಬತ್ತಲ್ಲ ಗುರು ಇಲ್ಲಿ. ಫಸ್ಟ್ ಟೈಮು ಜಿನ್ನೇ ಗುರು, ಕನ್ಫರ್ಮ್ ಜಿನ್ನು. ನೋಡಿ, ಇದೆಲ್ಲ ಬರ್ಸಿರೋ ಥರ ಇದೆ, ಕೈ ಗುರುತೆಲ್ಲ ಇದೆ ಫ್ರೆಂಡ್ಸ್. ಇಲ್ಲೂ ಈ ರೂಮಲ್ಲೂ ಇದೆ. ಈ ಬಿಲ್ಡಿಂಗ್ ಎಲ್ಲ ರೂಮಲ್ಲೂ ಇದ್ದಂಗಿದೆ. ಬೆಂಕಿ ಜಿನ್ ಇರ್ತಾವೆ ಬ್ರೋ ಕೆಲವೊಂದು ಜಾಗದಲ್ಲಿ.
ಅದು ಏನು ಬೇಕಾದರೂ ಮಾಡುತ್ತೆ ಬ್ರೋ. ಹೌದಾ ಬ್ರೋ? ಸೀರಿಯಸ್ ಆಗಿ ಏನು ಬ್ರೋ ಹಿಂಗೆ ಹೇಳ್ಬಿಡ್ತಾ ಇದ್ದೀರಾ ನೀವು ಇವಾಗ? ನನಗೂ ಅಷ್ಟೊಂದು ಜಿನ್ ಬಗ್ಗೆ ಐಡಿಯಾ ಇಲ್ಲ ಗುರು. ಬ್ರೋ ಏನು ಗೊತ್ತಾದ್ರೆ ಬಂದರೆ ಸ್ವಲ್ಪ ಗುರು ಎಲ್ಲ ರೂಮಲ್ಲಿ ಇದ್ದಾವೆ. ಏನಾಯಿತು? ಬ್ರೋ ಏನು ಇದು ಸೌಂಡ್ ಬ್ರೋ, ಇದು ಓಡ್ ಬಂದಂಗೆ ಇದೆಲ್ಲ ಬ್ರೋ. ಇಲ್ಲ ಹಿಂದೆನೇ ಫಾಲೋ ಮಾಡ್ತಿದ್ದೀರಾ ನೀವು? ಬ್ರೋ ಬ್ರೋ ಏನು ಬ್ರೋ ಅದು? ಬ್ರೋ ಏನು ಬರೋದು? ಬೆಂಕಿ ನೋಡಿ ನೀವು ಅಲ್ಲಿ ಬಂತಲ್ಲ. ಬ್ರೋ ಅಷ್ಟೊಂದು ಉರಿತಿತ್ತಲ್ಲ ಬ್ರೋ. ಅಷ್ಟೇ ಬ್ರೋ, ಅದೆಲ್ಲ ಗಿಡ ಇರೋದಕ್ಕೂ ಇನ್ನೂ ಉರಿಬೇಕಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟೇ. ಬಟ್ ಏನಂದ್ರೆ ಪ್ರಾಬ್ಲಮ್ಮು, ಹಾಂ ನೀವಿಬ್ರು ಬೇಜಾರು ಮಾಡ್ಕೊಂಬಿಡ್ತು. ಏನು ಬ್ರೋ? ಜಿನ್ ಬಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬ್ರೋ ನನಗೆ ಸೀರಿಯಸ್ ಆಗಿ. ನೋಡೋಣ ಬನ್ನಿ, ದೇವ್ರಿದೆ ನಮ್ಮ ಕಡೆ. ಆ ಕಡೆಯಿಂದ ಹೋಗ್ಬಿಡೋಣ ಬನ್ನಿ. ಬ್ರೋ ಹೊರಟೋಣ. ಹೋಗೋಣ ಬನ್ನಿ ಬ್ರೋ. ಬ್ರೋ ಇದೊಂದು ಸಹ ತಿಳ್ಕೊಳ್ಬೇಕಿರೋ ಬರೋಣ ಬ್ರೋ. ಇದು ಯಾಕೋ ಒಂಥರ ನೋಡೋಣ ಬ್ರೋ. ಫಸ್ಟ್ ನಾವು ಮೇಲ್ಗಡೆ ಫ್ಲೋರು, ಇಲ್ಲಿ ಬ್ಯಾಟ್ ಜಾಸ್ತಿ ಇದೆ. ಏನು ಮಾಡಲ್ಲ ಬನ್ನಿ ಬ್ರೋ ನೀವು. ಏಯ್ ಅದು ಹತ್ರಕ್ಕೆ ಬರುತ್ತೆ ಬ್ರೋ. ಏಯ್ ಬನ್ನಿ ಬ್ರೋ ಈ ಕಡೆ. ಬೇಡ ಬಾ ಬ್ರೋ. ಸೊ ಫ್ರೆಂಡ್ಸ್, ನಮಗೆ ಏನು ಕನ್ಫರ್ಮ್ ಆಯಿತು ಅಂದರೆ ಜಿನ್ ಇರೋದು ನಮಗೆ 100% ಕನ್ಫರ್ಮ್ ಆಯಿತು. ಏನೋ ಸೌಂಡ್ ಬಂತು. ಆ ರೂಮಲ್ಲೇ ಬ್ರೋ? ಅದೇ ರೂಮಲ್ಲ? ಆ ರೂಮಲ್ಲೇ ಬ್ರೋ. ಈ ರೂಮಲ್ಲ? ಆ ರೂಮಲ್ಲ ಬ್ರೋ, ಆ ಕಡೆ ಫುಲ್ಲು ಸರೌಂಡಿಂಗ್ ಫುಲ್ಲು ಸೌಂಡ್ ಕೇಳಿಸ್ತಾನೆ ಇದೆ. ಆ ಕಡೆ ಹೋಗಿ ಬನ್ನಿ. ಏನಿಲ್ಲ ಬಿಡು ಬ್ರೋ, ತಲೆ ಕೆಡಿಸ್ಕೊಂಬೇಡ. ನೀವು ಬೇರೆ ಜಿಮ್ ಬೇರೆ ಹಿಂಗೆಲ್ಲ ಮಾಡೋಕ್ಕೋದ್ರೆ ಹೇಳ್ತಿದ್ದೀರಲ್ಲ. ಜಿನ್ ಅಂತೂ 100% ಇದೆ ಅಂತ ಗೊತ್ತಾಯಿತು ಬ್ರೋ. ಬೆಂಕಿ ಅಂದ್ರೇ ಭಯ ಬ್ರೋ. ಬೆಂಕಿ ಅಂದರೆ ಬೆಂಕಿ ದೇವನೋ ಏನೋ ಅಂತಾರೆ ಬ್ರೋ, ಅದನ್ನು ಜಿನ್ ಅಂತಾರೆ. ಸೊ ನನಗೆ 100% ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮತ್ತೆ ಹೆಂಗೆ ಬ್ರೋ? ನೀವೇ ಹೆಂಗೆ ಅಟ್ಯಾಕ್ ಏನಾದ್ರು ಮಾಡುತ್ತೆ ಅಂದರೆ ಏನು ಬ್ರೋ ಮಾಡೋದು? ಮತ್ತೆ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀವಿ ಬ್ರೋ. ಏನೂ ಆಗಲ್ಲ ಬಾ ಬ್ರೋ. ಒಂದು ನಿಮಿಷ ಸೈಲೆಂಟಾಗಿರಿ. ಏನೋ ಸೌಂಡ್ ಕೇಳಿಸ್. ಏನೋ ಅಳೋ ಥರ. ಓ ನಾಯಿನ ಬೋಗುತ್ತಿದೆ. ಅರ್ಧ ರಾತ್ರಿ ಅಲ್ಲಿ ನಾಯಿ ಅಲ್ಲಿರುತ್ತೆ ಬ್ರೋ. ಬ್ರೋ ಅವಾಗ ಬಂದಾಗ ಬೆಂಕಿ ಆಫ್ ಆಗಿತ್ತಲ್ಲ ಬ್ರೋ? ಅದು ಆಫ್ ಆಗಿರೋ ಥರ ಕಾಣಿಸ್ತು, ಬಟ್ ಇವಾಗ ಉರಿತಿದೆ. ಅಂದರೆ ಮೇಲೆ ಬಂದಾಗ ಕೆಳಗಡೆ ಆಫ್ ಆಗುತ್ತೆ, ಕೆಳಗಡೆ ಆಫ್ ಆಗಿದಾಗ ಮೇಲೆ. ಅದೇನೋ ಬ್ರೋ ಗೊತ್ತಾಗ್ತಿಲ್ಲ. ಲಾಸ್ಟ್ ವೀಡಿಯೋದಲ್ಲೇ ಫುಲ್ ಕನ್ಫ್ಯೂಷನ್ ಆಗಿದೆ. ಇವತ್ತಿನ ವೀಡಿಯೋ ಅಂತೂ ಇನ್ನೂ ಕನ್ಫ್ಯೂಷನ್ ಆಗಿದೆ. ಬ್ರೋ 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 ಬನ್ನಿ ಇಲ್ಲಿ. ಅದೇನು ಬ್ರೋ? ಬ್ರೋ ಏನೋ ನಿಂತಿದೆ ಬ್ರೋ ಅಲ್ಲಿ. ಝೂಮ್ ಮಾಡು. ಬ್ರೋ ಏನೋ ಹೋಯ್ತು ಬ್ರೋ ಅಲ್ಲಿ. ಏನು ಬ್ರೋ ಇವತ್ತು ಬೆಂಕಿ? ಫ್ರೆಂಡ್ಸ್, ಇವತ್ತಂತೂ ಸಿಕ್ಕಾಪಟ್ಟೆ ಹೆವಿ ಆ್ಯಕ್ಟಿವಿಟೀಸ್ ನಡೀತಿದೆ. ಮೇಲೂ ಬರ್ತಿದೆ, ಕೆಳಗೂ ಬರ್ತಿದೆ, ಮತ್ತೆ ಅಲ್ಲೂ ನಾವು ಇಟ್ಟಿರೋ. ಅಲ್ಲ ಬ್ರೋ, ನನಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ, ನೀನು ಧೈರ್ಯವಾಗಿದೆಯಲ್ಲ ಏನಕ್ಕೆ? ಬ್ರೋ ಭಯ ಇದ್ದೇ ಇರುತ್ತೋ ಬ್ರೋ, ಯಾರಿಗೆ ತಾನೇ ಭಯ ಇರಲ್ಲ. ಹಾಂ, ನೀವು ಹೇಳಿರೋ ಕೊಟ್ಟಿರೋ ಕಾನ್ಫಿಡೆನ್ಸಿಂದ 3 ವೀಡಿಯೋ. ಆ್ಯಕ್ಚುಲಿ ಏನಂತಂದರೆ ಫ್ರೆಂಡ್ಸ್, ಅವರು ಸೌಂಡ್ಸ್ಗೇನೆ ಹೆದರ್ತಾಯಿದ್ರು. ಬೆಂಕಿ ಬರ್ತಿದ್ರು ಅವ್ರು ಸೈಲೆಂಟಾಗಿದ್ದಾರೆ ಅಂದರೆ ನಾನು ಆಚೆನೇ ಸೀರಿಯಸ್ಸಾಗಿ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಬ್ರೋ ಹೆದರೋ ಥರ ಇದ್ದರೆ ದಯವಿಟ್ಟು ಬರಬೇಡಿ ಅಂತ ಹೇಳಿದ್ದೀನಿ. ಅವ್ರು ವೀಡಿಯೋ ಮಾಡೋಕ್ಕೋಸ್ಕರ ಎಷ್ಟು ಭಯ ಆಗ್ತಿದ್ರು ನಾನು ಸಮೇತ ಕಂಟ್ರೋಲ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀರಿ. ಕ್ಯಾಂಡಲ್ ಆಫ್ ಆಗಿಲ್ಲ. ಆಫ್ ಆಗಿದೆ.
ಏನೋ ಹೋಯ್ತು, ಯಾರೋ ಹೋದ್ರಿ ಇಲ್ಲಿ, ಯಾರು ಹೋದ್ರಿ ಅಂತ ಗೊತ್ತಿಲ್ಲ ನಮಗೆ. ನೀವು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಾ ಇಲ್ಲ, ಇಲ್ಲೇನು ನಡೀತಿದೆ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಬೆಂಕಿ ಬರ್ತಿದೆ. ಸೌಂಡ್ ಬಂತು, ಈ ಸೌಂಡ್ ಬಂತು. ನಿಮಗೂ ಗೊತ್ತಿಲ್ಲ, ಬಂದ್ಬಿಡಿ ಬ್ರೋ. ಇಲ್ಲ ಬ್ರೋ, ಮಳೇಶ್ ಬ್ರೋ ಸುಮ್ಮನೆ ಬ್ರೋ, ಯಾಕೆ ಇಷ್ಟ ಹೋಗ್ತಿಲ್ಲ? ಯಾವುದೋ ಸೌಂಡ್ ಬರ್ತಿದೆ. ಇಲ್ಲ, ಆರಾಮಾಗಿ ಬನ್ನಿ, ನಾವು ಒಳಗಡೆ ಬರ್ತಾ ಇದ್ದೀರಿ. ಹುಯ್, ಏನಿದೆಲ್ಲ? ಇದೇನಿದು? ಏನಕ್ಕೆ ಹಿಂಗಾಗೈತೆ? ಕೇಳಿದ್ಕೆ ಅಲ್ಲ ತಗೊಂಬಂದಿದ್ದು ಪಾಪು. ನಾವು ನಿಮಗೆ ತಂದ್ಕೊಟ್ಟಿರೋ ಈ ಐಟಮ್ ನಿಮ್ಗೆ ಇಷ್ಟ ಆಗಿಲ್ವಮ್ಮ? ಏನಕ್ಕೆ ಹಿಂಗೆಲ್ಲ ಎಸಾಡಿದ್ದೀರಾ, ಕಿತ್ತಾಕಿದ್ದೀರಾ ಎಲ್ಲನೂ? ಅರ್ಥ ಆಗ್ತಿಲ್ಲ ಬ್ರೋ, ತಿಂದಿರೋದ ಏನಂತ ಗೊತ್ತಾಗ್ತಿಲ್ಲ. ಇದು ಕಟ್ಟಾಗಿದೆ. ಇಲ್ಲೋಡಿ ಬ್ರೋ, ಕಟ್ಟಾಗಿರೋದು. ಪಾಪು, ನಾವು ತಂದಿರೋ ಈ ಐಟಮ್ ನಿಮ್ಗೆ ಇಷ್ಟ ಆಗಿಲ್ವಾ? ಯಾರು ಈ ಥರ ಮಾಡಿರೋದು? ಆಚೆ ಸೌಂಡ್ ಬರ್ತಿದೆ. ಇವಾಗ ಗಂಟ ಒಳಗಡೆ ಬಂತು ಸೌಂಡು, ಇವಾಗ ಆಚೆ ಬರ್ತಿದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಂದರೆ, ನಾವು ಲಾಸ್ಟ್ ಟೈಮ್ ಬಿರಿಯಾನಿ ಚಾಲೆಂಜ್ ಮಾಡೋಕ್ಕೆ ಬಂದು 2 ದಿನವೂ ಆಗಲಿಲ್ಲ. ಅಲ್ಲಿ ಒಂದು ಪೀಸು, ಒಂದು ತುತ್ತು ಅನ್ನನೂ ಇಲ್ಲ. ಮತ್ತು ಇಲ್ಲಿ ಬೊಂಬೆನ ಹಾಕಿದ್ದೀರಿ. ಈ ಬೊಂಬೆನ ಚಿಂದಿ ಬ್ರೋ ಹಿಂದೆ ಬಂತು ಬ್ರೋ. ಬ್ರೋ ಅಟ್ಯಾಕ್ ಮಾಡೋ ಥರನೇ ಇದೆ ಬ್ರೋ. ಯಾಕೋ ಬ್ರೋ, ನಿಮಗೂ ಗೊತ್ತಿಲ್ಲ, ಬಂದ್ಬಿಡಿ ಬ್ರೋ. ಬೆಂಕಿ ಬಂದಿತ್ತು, ನಿಮ್ದ್ರಲ್ಲಿ ಕವರ್ ಆಯ್ತಾ? ನಂದ್ರಲ್ಲಿ ಏನೋ ಗೊತ್ತಿಲ್ಲ ಬ್ರೋ. ಬ್ರೋ ನಾನು ನೋಡಿದೆ ಬ್ರೋ. ನೀವು ನಮ್ಮ ಹಿಂದೆನೇ ಇದ್ದೀರಾ? ಇವಾಗ ಏನೋ ಫೈರ್ ಆಯಿತು ನಮ್ಮ ಹಿಂದ್ಗಡೆ. ನಮ್ಮ ಹಿಂದೆನೇ ಇದ್ದೀರಾ ನೀವು? ಒಳಗಡೆನೇ ಇದೆ ಬ್ರೋ, ಒಳಗಡೆನೇ ಇದೆ. ಇಲ್ಲಿ ಸುಮ್ಮನೆ ಇರು, ಒಳಗಡೆನೇ ಇದೆ. ಇಲ್ಲ ಬ್ರೋ, ಒಳಗಡೆನೇ ಇದೆ. ಏನು ಮುಟ್ಟಕ್ಕೆ ಹೋಗ್ಬೇಡ, ಏನು ಮುಟ್ಬೇಡ, ಏನು ಮುಟ್ಬೇಡ. ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಆಗಿದೆ ಬ್ರೋ. ಹಿಡ್ಕೊ, ಇದು ನನ್ನ ಹತ್ರ ಇನ್ನೊಂದಿದೆ. ತಿನ್ಬೇಡ, ಆಚೆ ಹೋಗ್ಬಿಡಪ್ಪ ಬ್ರೋ. ಬಂದ್ಬಿಡಿ ಬ್ರೋ. ಏನಿಲ್ಲ ಬಿಡು ಬ್ರೋ. ಬಾ 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 ಬಾ, ನನ್ನ ಹತ್ರ ಇನ್ನೊಂದು ಸೊಲ್ಯೂಷನ್ ಇದೆ. ಬಾ ಬ್ರೋ, ಮಾಡೋಣ. ಇಲ್ಲ ಇಲ್ಲ ಇಲ್ಲ, ಇರು ಬ್ರೋ. ಆ್ಯಕ್ಚುಲಿ ಇದೆ ರೂಮ್ ಅಲ್ವಾ, ರೂಮ್ ಒಳಗಡೆ ಆದರೆ ಎಕೋ ಕೇಳಿಸ್ತಿದೆ. ಸೊ ಅದರಿಂದ ಇಲ್ಲೇ ಮಾಡೋಣ. ಇಲ್ಲೇ ಅಲ್ವಾ ಬ್ರೋ ಬೊಂಬೆ ಇಟ್ಟಿದ್ದಾವ? ಇಲ್ಲೇ ಮಾಡೋಣ, ಇಲ್ಲೇ ಮಾಡೋಣ. ತಗೋ ಬ್ರೋ, ಹಿಡ್ಕೊ. ತೋರಿಸಿ ಇದನ್ನ. ಇವಾಗ ನಿಮ್ಗೆ ಇದನ್ನ ಏನಂತ ತಿಳಿಸ್ಕೊಡ್ತೀನಿ. ಇದು ಏನಂತಂದರೆ, ಇದ್ರ ಮೂಲಕನೂ ನಾವು ಆತ್ಮ, ಇಲ್ಲಾಂದರೆ ಏನಾದರೂ ಈ ಸರೌಂಡಿಂಗ್ ದೆವ್ವ ಇದ್ದರೆ ಇದ್ರ ಮೂಲಕನೂ ನಾವು ಮಾತಾಡ್ಬೋದು. ಓಕೆನಾ? ಇದಕ್ಕೆ ಬಂದ್ಬಿಟ್ಟು ಒಂದು ಇದಿರುತ್ತೆ, ಒಂದು ಲಾಕೆಟ್ ಟೈಪು. ಅದರಲ್ಲಿ ನಾವು ಕ್ವಶನ್ ಕೇಳ್ಬೋದು. ತೋರಿಸ್ತೀನಿ ಬ್ರೋ. ಇದು ಮಂತ್ರಗಳು ಮಾಡೋ ಥರ ಐತಲ್ಲ ಬ್ರೋ, ಚಕ್ರದ ಡಿಫ್ರೆಂಟಾಗಿ ನೋಡಿ. ಇಲ್ಲಿ ಏನಂತಲೇ ಗೊತ್ತಾಗ್ತಿಲ್ಲ.
ಎಲ್ಲಿದ್ರು ಒಂದು ಕ್ವಶನ್ ಕೇಳೋಕ್ಕಾದ್ರೂ ಬಿಡುತ್ತಾ ಇಲ್ವಲ್ಲ ಬ್ರೋ. ಇವಾಗ ಸೈಲೆಂಟ್ ಆಗಿದೆಯಲ್ಲ. ಇದೇನಿದು ಸೈಲೆಂಟ್ ಆಗಿದ್ರೆ ಅಂತಲ್ವ ಬ್ರೋ ಅಟ್ಯಾಕ್ ಮಾಡೋದು. ಸ್ವಲ್ಪ ನೀರು ಕುಡ್ಕೊಂಡ್ಬಿಡಿದೆ. ಬ್ರೋ ಫೈರ್ ಬ್ರೋ ಇಲ್ಲ ಬ್ರೋ ಬೇಡ ಬ್ರೋ. ಮತ್ತೆ ಬೆಂಕಿ ಬ್ರೋ ಎಲ್ಲಿ ಬ್ರೋ? ಇದು ನಮ್ಮನ್ನ ಅಟ್ಯಾಕ್ ಮಾಡೋ ಥರನೇ ಇದೆ. ಯಾಕೋ ಕ್ಯಾಮ್ರಾ ನಾನು ನಿಮ್ಮ ಹತ್ರನೇ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಇರೇ ಮಾತಾಡ್ತೀನಿ. ಬ್ರೋ ಬ್ರೋ ಈ ರೂಮೇನಾ? ಯಾರೋ ಬ್ರೋ ಏನು ಬೇಕು ನಿಮಗೆ? ಆ್ಯಕ್ಚುಲಿ ಆ ಲಾಂಗೇಟ್ ಇತ್ತು, ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಅದರಿಂದ ನಾವು ಡೌಸಿಂಗ್ ಆಡೋಕ್ಕೆಲ್ಲ ಸರಿನಾ? ನೀವೇ ಕೇಳ್ಬಿಡಿ ಬ್ರೋ. ಯಾಕೋ ನೀವು ಆಗಿದ್ದಾನೆ ಸಿಕ್ಕಾಪಟ್ಟೆ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮ ಹತ್ರ ಇನ್ನೊಂದು ಚಕ್ರ ಇದೆ. ಅದ್ರ ಮೂಲಕ ನಾವು ಆತ್ಮಗಳ ಜೊತೆ ಅದರಲ್ಲೂ ನಾವು ಮಾತಾಡ್ಬೋದು. ಬಟ್ ಏನಂತಂದರೆ ಅದ್ರದ್ದು ಒಂದು ಮೇನ್ ಥಿಂಗು ಅದರಲ್ಲೇ ನಮಗೆ SR ಅಂತ ತೋರಿಸುತ್ತೆ. ಅದು ನಮ್ಮದ್ರಲ್ಲಿ ಮಿಸ್ಸಿಂಗು. ಅದು ಏನಂತ ಗೊತ್ತಿಲ್ಲ. ಬರಬೇಕಾದ್ರೆ ಅದನ್ನು ನಾನು ನೋಡಿ ಎಲ್ಲ ಎತ್ಕೊಂಡೆ, ನಾನು ಪ್ಲ್ಯಾನ್ ಮಾಡಿಕೊಂಡೆ ಎತ್ಕೊಂಡೆ. ಬಟ್ ಅದು ಕಾಣಿಸ್ಲಿಲ್ಲ. ಸೊ ಅದರಿಂದ ಡೌಸಿಂಗ್ ರಾಡ್ಸಿಂದಾನೆ ನಾನು ಕೇಳ್ತೀನಿ. ಪಾಪು, ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಕ್ವಶನ್ನು. ಸೊ ಏನಂತಂದರೆ, ನಾನು ತಂದಿರೋ ಐಟಮು ನಿನಗಿಷ್ಟ ಆಗಲಿಲ್ವಾ? ನಿನಗಿಷ್ಟ ಆಗಲಿಲ್ಲ ಅಂದರೆ ಈ ರಾಡ್ನ ಹಿಂಗೆ ಸೇರಿಸಿ, ಇಲ್ಲ ಅಂದರೆ ಹಿಂಗೆ ಸೇರಿಸಿ. ಬೆಂಕಿ ಬಂತು. ಸೊ ಪಾಪು, ನಿಮ್ಗೆ ಇಷ್ಟ ಆಗಿದ್ರೆ ಹಿಂಗೆ ಸೇರಿಸಿ, ಇಲ್ಲಾಂದರೆ ಹಿಂಗೆ ಸೇರಿಸಿ. ಹಿಂಗೆ ಮಾಡಿ. ಹೇ ಬ್ರೋ ಇದು ಕಡೆ ಬ್ರೋ. ಸೊ ಬಾಬು, ನಿಮಗೆ ನಾನು ತಂದಿರೋ ಬೊಂಬೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯಿತು ಬ್ರೋ. ಇಷ್ಟ ಆದರೆ ಅದು ಮತ್ತೆ ಯಾಕೆ ಬ್ರೋ ಇದು ವಿಚಿತ್ರ? ನಾನು ಹೇಳಿದಿತ್ತು ನಿಮಗೆ ಇಷ್ಟ ಆದರೆ ಸೇರಿಸಿ ಅಂತಂದೆ, ಇಷ್ಟ ಆಗಲಿಲ್ಲ ಅಂದರೆ ಬಿಡಿಸಿ ಅಂತಂದೆ. ಮತ್ತೆ ನಾನು ಕನ್ಫ್ಯೂಷನ್ ಅದೇ, ಯಾಕಂದರೆ ಬೆಂಕಿ ಬರೋದ್ರಿಂದ ನನಗೆ ಗಾಬರಿ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇನ್ನೊಂದ್ಸರಿ ಕ್ಲೀನಾಗಿ ಕೇಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಾನು ತಂದಿರೋಂಥ ಐಟಮ್ಗಳು ಹಿಂಗೆ ಮಾಡಿ ರಾಡ್ನ, ಇಲ್ಲಾಂದರೆ ಹಿಂಗೆ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಹಿಂಗೆ ಮಾಡಿ. ಸೊ ಪಾಪು, ನಾನು ತಂದಿರೋ ಐಟಮ್ ನಿನ್ಗೆ ಇಷ್ಟ ಆಯ್ತಾ? ಹೇ ಬ್ರೋ ಆ ಕಡೆ ಹೋಯ್ತು ಬ್ರೋ. ಬ್ರೋ, ಇಲ್ಲಿ ರಾಡು ತಿರುಗ್ತು, ನೋಡಿದ್ದೆ. ಇಲ್ಲಿ ತೋರಿಸು, ಇಲ್ಲಿ ರಾಡು ತಿರುಗ್ತು. ಇಷ್ಟ ಆಯಿತು. ಬಟ್ ಏನಕ್ಕೆ ಮತ್ತೇನಕ್ಕಮ್ಮ ಎಲ್ಲ ಬೊಂಬೆನ ಮತ್ತೆ ನಾನು ತಂದಿರೋಂಥ ಐಟಮ್ನ ಆ ಥರ ಚಿಲಾಪಿಲಿ ಮಾಡಿದ್ದೀರಾ? ಇಷ್ಟ ಆಗಿಲ್ಲ ಅಂದರೆ ತಾನೇ ಆ ಥರ ಮಾಡಬೇಕು. ನೀವು ಮಾಡಿರೋದಾ, ಇಲ್ಲಾಂದರೆ ಬೇರೆ ಯಾರಾದರೂ ಹಿಂಗೆ ಮಾಡಿರೋದಾ? ಬೇರೆ ಯಾರಾದರೂ ಮಾಡಿದರೆ ಈ ರಾಡ್ನ ಕ್ಲೋಸ್ ಮಾಡಿ. ನೀವು ಮಾಡಿರೋದಾದರೆ ಹಿಂಗೆ ಮಾಡಿ. ಪಾಪು, ನೀವೇನ ಮಾಡಿರೋದು ಹಿಂಗೆ? ಬೇರೆಯವ್ರು ಮಾಡಿರೋದಾ? ಬೇರೆಯವ್ರು ಮಾಡಿದ್ರೆ ಇದನ್ನ ಕ್ಲೋಸ್ ಮಾಡಿ. ಬ್ರೋ ತಿರುಗ್ತಾ ಇದೆ. ಹೇ ಬ್ರೋ ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಸುಮ್ಮನೆ ಸುಮ್ಮನೆ. ನೀವೇನಕ್ಕೆ ಈ ಥರ ಟಾರ್ಚರ್ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ? ನೀವು ಜಿನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಚಿಕ್ಕ ಮಗುಗೆ ತಂದು ಕೊಟ್ಟಿರೋ ಐಟಮ್ನೆಲ್ಲ ಹಿಂಗೆ ಮಾಡಿದ್ದೀರಾ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ನಿಮ್ಮ ಮೇಲೆ. ಕೋಪ ಆಗಿದೆ, ಬೈಬೇಡಿ ಬ್ರೋ. ಕೋಪ ಆಗಿದೆ ಅವ್ರಿಗೆ. ಇನ್ನೊಂದು ಎರಡು ಲಾಸ್ಟ್ ಕ್ವಶನ್ ಕೇಳಿ ಬ್ರೋ. ಮತ್ತೆ ಹಿಂದೆ ಬರುತ್ತೆ ಬ್ರೋ, ತೊಂದರೆ ಕೊಡುತ್ತೆ ಬ್ರೋ. ತೊಂದರೆ ಎಲ್ಲ ಕೊಡಲ್ಲ ಬಿಡುಗರು.
ತಗೋ ಪಾಪು, ನಿನಗೆ ಈ ಜಿನ್ನಿಂದ ಏನಾದರೂ ತೊಂದರೆ ಆಗ್ತಿದ್ಯಮ್ಮ? ಇಲ್ಲಿ ಜಿನ್ನಿದೆ ಅಂತ ನಮಗೆ ಗೊತ್ತಾಯ್ತು. ಈ ಜಿನ್ ಹತ್ರ ಇಂದ ನಿನಗೇನಾದರೂ ಸಮಸ್ಯೆ ಆಗ್ತಿದ್ಯಾ? ಸಮಸ್ಯೆ ಆದರೆ ಈ ಎಳ್ರಾಡ್ನ ಕ್ಲೋಸ್ ಮಾಡು, ಇಲ್ಲ ಅಂತಂದರೆ ಈ ಎಳ್ರಾಡ್ನ ಬಿಡ್ಸಮ್ಮ. ಈ ಜಿನ್ನಿಂದ ನಿಮ್ಗೇನಾದ್ರು ತೊಂದರೆ ಆಗ್ತಿದ್ಯಾ? ಜಿನ್ನೇನೋ ತೊಂದರೆ ಕೊಡ್ತಿದೆ ಗುರು ಆ ಪಾಪುನ. ಆ್ಯಕ್ಚುಲಿ ಏನು ಗೊತ್ತಾ, ಕೈ ಪರ್ಚೋ ಸೌಂಡು ಒಂದು ರೂಮಲ್ಲಿದ್ದರೆ ಬಿಡು ಅನ್ಬೋದು, ಪ್ರತಿಯೊಂದು ರೂಮಲ್ಲೂ ಎಲ್ಕೊಂಡೋಗಿ ಏನೋ ಟಾರ್ಚರ್ ಕೊಡ್ತಿದೆ ಆ ಮಗುಗೆ. ಆಯಿತಾ ಬ್ರೋ, ನಾನು ಹೇಳೋದು ಕ್ಲೀನಾಗಿ ಅರ್ಥ ಮಾಡ್ಕೊ ಆಯಿತಾ. ಇನ್ನೊಂದು ಕ್ವಶನ್ನು, ಲೇಡಿ ವಾಯ್ಸ್ ಕೇಳಿಸ್ತಾ ಇತ್ತು ನಮಗೆ. ಈ ಲೇಡಿ ವಾಯ್ಸ್ ಎಲ್ಲಿಂದ ಬಂತು? ಇದು ಬೇಕಾಗಿರೋದು ಮೇನು. ಕನ್ಫ್ಯೂಷನ್ ಆಗ್ತಿದೆ ಬ್ರೋ, ಏನು ಮಾಡೋದು? ಪಾಪು, ನೀನು ಜಿನ್ನನ್ನೋ ದೆವ್ವ ಬಿಟ್ಟು ಇಲ್ಲಿ ನೀವಿಬ್ರು ಬಿಟ್ಟು ಬೇರೆ ಇನ್ಯಾರಾದರೂ ಇದ್ದೀರಾ? ಯಾರಾದರೂ ಇದ್ರೆ ಈ ರಾಡ್ನ ಹಿಂಗೆ ತಿರ್ಗಿಸಿ, ಇಲ್ಲ ಅಂತಂದ್ರೆ ಹಿಂಗೆ ತಿರ್ಗಿಸಿ. ಪಾಪು, ನೀವು ಮತ್ತೆ ಜಿನ್ನು ಇಬ್ಬರೇ ಬಿಟ್ಟು ಬೇರೆ ಇನ್ಯಾರಾದರೂ ಇಲ್ಲಿದ್ದೀರಾ? ಬೇರೆ ಇನ್ಯಾರೋ ಇದ್ದಾರೆ ಬ್ರೋ ಇಲ್ಲಿ. ಸೌಂಡ್ ಬೇರೆ ಇನ್ಯಾರೋ ಇದ್ದಾರೆ. ಅದು ಫೈರ್ ಏನಂತ ಕತೆ ಕೇಳಿದ್ವಿ. ಪಾಪು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಾರಮ್ಮ? ನಿಮಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ಪಾಪು, ನಿಮಗೆ ಸಂಬಂಧಪಟ್ಟವ್ರು ಇಲ್ಲಿ ಯಾರಾದರೂ ಇದ್ದಾರಾ? ನಿಮ್ಮ ಜೊತೆನೇ ಇದ್ದಾರಾ? ಬ್ರೋ ಹುಡುಗಿ ವಯಸ್ಸು ಮೇ ಬಿ ಆ ಪಾಪು ಅವ್ರ ಅಮ್ಮ ಏನಾದರೂ ಇರ್ಬೋದು ಬ್ರೋ. ಅದೇ ಬ್ರೋ, ಅವ್ರ ಪಾಪು ಅವ್ರ ಅಮ್ಮ ಏನಾದರೂ ಇರ್ಬೋದು ಬ್ರೋ. ಮೈ ಜುಮ್ ಅಂತ ಇದೆ ಬ್ರೋ. ಕೇಳ್ತೀನಿ. ಸೌಂಡ್ ಬಂದ್ರು ನೀವು ಇದನ್ನ ಆ ಕಡೆ ಈ ಕಡೆ ತೋರಿಸ್ಕೊಳ್ಳಿ. ಮೈ ಜುಮ್ ಅಂತ ಇದೆ ಬ್ರೋ. ಸರಿ ಪಾಪು, ಇಲ್ಲಿ ಹಲೋ ಥರ ಸೌಂಡ್ ಬಂತು, ಅದು ಹೆಣ್ಮಗು ಸೌಂಡು. ಅವರು ನಿಮ್ಗೇನಾದರೂ ಸಂಬಂಧ ಪಡ್ತಾರಾ? ಅವ್ರು ನಿಮ್ಮವರಾಗಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ಪಾಪು, ಅವ್ರು ಏನಾದರೂ ನಿಮ್ಮವರಾ? ಅವ್ರವ್ರೆ ಕನ್ಫರ್ಮ್. ಆ ಪಾಪು ಅವ್ರ ಸಂಬಂಧಪಟ್ಟಿರೋ ಅವರು ಇನ್ನೊಬ್ರು ಇಲ್ಲಿದ್ದಾರೆ ಬ್ರೋ. ಅವ್ರು ನಿಮಗೆ ಬ್ರೋ ನನ್ನ ಪಕ್ಕದಲ್ಲೇ ಬರ್ತಿದೆ ಬ್ರೋ. ಸುಮ್ಮನೆ ಯಾಕೋ ರಿಸ್ಕ್ ಅನ್ನಿಸ್ತಿದೆ. ನಿಮ್ಮೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ. ಲಾಸ್ಟ್ ಕ್ವಶನ್ ಏನಾಯ್ತು ಬ್ರೋ? ಏನೋ ತಲೆ ಕಾಣಿಸೋ ಥರ ಕಾಣಿಸ್ತಿದೆ ಬ್ರೋ. ಏನಿಲ್ಲ ಬ್ರೋ, ಏನಿಲ್ಲ, ಸೈಲೆಂಟ್ ಆಗಿದೆ ಬ್ರೋ, ಏನಿಲ್ಲ ಬ್ರೋ. ನಮ್ಮ ನೋಡ್ತಾ ಇರುತ್ತಾ ಅದು? ನೋಡ್ತಾ ಇರುತ್ತೆ 100%. ಬ್ರೋ ಹಂಗಾದ್ರೆ ಬನ್ನಿ ಬ್ರೋ. 100% ಬ್ರೋ. ಇಲ್ಲಿ ಏನಾರು ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಗೋಡೆ ಆಗ್ತಾರ ಹೋಗಿ ಬ್ರೋ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಏನಂದೆ, ಏನೇ ಆದ್ರೂ ಬ್ರೋ ಬನ್ನಿ ಬ್ರೋ ಹೋಗೋಣ ಅಂತ ಕರಿಬೇಡಿ. ನಾನು ಹೋಗೋಣ ಅನ್ನೋ ಗಂಟ ಆಯಿತಾ. ಇನ್ನೊಂದು, ಯಾವುದಕ್ಕೆ ಹೆದರಬಾರ್ದು, ಅರ್ಥ ಆಯ್ತಾ? ನಿಮಗೂ ಅಷ್ಟೇ ಬ್ರೋ. ನಾನು ಹೋಗೋಣ ಅನ್ನೋ ಗಂಟ ನೀವೆಲ್ಲರೂ ಯಾರು ನಿಮ್ಮ ಬಾಯಿಂದ ಹೋಗೋಣ ಬನ್ನಿ ಅಂತ ಮಾತೇ ಬರಬಾರ್ದು. ಪಾಪು, ಇಲ್ಲೊಂದು ಲೇಡೀಸ್ ಆತ್ಮ ಇದೆ. ಅವರು ನಿಮಗೆ ಯಾವ ಥರ ರಿಲೇಷನ್ನು? ನಿಮ್ಮ ಅಕ್ಕ ಆಗಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲ ನಿಮ್ಮ ಅಮ್ಮ ಅವರೇ ಆಗಿದ್ರೆ ಈ ರಾಡ್ನ ಬಿಡಿಸಿ. ಬ್ರೋ, ಅಮ್ಮ ಅಂದಿದ ತಕ್ಷಣ ಸೌಂಡ್ ಬಂತು ಬ್ರೋ. ಇದು ಬೇರೆ ಸೌಂಡು. ಅಮ್ಮ ಅಂದಿದ ತಕ್ಷಣ ಸೌಂಡ್ ಬಂತು, ಕೇಳೋಣ. ಪಾಪು, ಅವ್ರು ಬಂದ್ಬಿಟ್ಟು ನಿಮ್ಮ ಅಮ್ಮವರಾಗಿದ್ರೆ ಹಿಂಗೆ ತಿರುಗಿಸಿ, ಇಲ್ಲಾಂದ್ರೆ ಹಿಂಗೆ ತಿರುಗಿಸಿ. ಪಾಪು, ಅವ್ರು ಬಂದ್ಬಿಟ್ಟು ನಿಮ್ಮ ಅಮ್ಮವರಾ? ಬ್ರೋ ಫಾಸ್ಟಾಗಿ ರಿಯಾಕ್ಟ್ ಆಯಿತು ಬ್ರೋ. ಇದು ಸೀರಿಯಸ್ ಆಗಿ ಫಾಸ್ಟಾಗಿ ರಿಯಾಕ್ಟ್ ಆಯಿತು. ಇಲ್ಲಿ ಏನಂತಂದರೆ, ಇಲ್ಲ ಬಾಟ್ಲ್ ಸೌಂಡು. ಇಲ್ಲೇನಂತಂದರೆ, ಸ್ಟಾರ್ಟಿಂಗ್ ನಾವು ಬಂದ್ರಿ ಅವಾಗಿಂದನೂ ಈ ಥರ ಲೇಡೀಸ್ ವಾಯ್ಸ್ ಕೇಳಿಸ್ತಾ ಇತ್ತು. ಬಟ್ ಅವಾಗ ನಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಇವಾಗ ಕ್ಲಾರಿಟಿ ಸಿಕ್ತು. ಇಲ್ಲಿ ಬಂದ್ಬಿಟ್ಟು ಪಾಪು ಅವ್ರ ಅಮ್ಮ ಮತ್ತೆ ಜಿನ್ನು ಇಲ್ಲಿ ಹಿಂಸೆ ಕೊಡ್ತಿರ್ಬೋದು ಏನೋ ಬ್ರೋ. ಅದು ಹಿಂಸೆ ಕೊಡ್ತಿರ್ಬೋದು ಬ್ರೋ, ಅದಕ್ಕೇನೆ ಏನೋ ಗೊತ್ತಿದೆ. ಅದು ಒಳ್ಳೆ ಕ್ವಶನ್ ಕೊಟ್ಟೆ, ಕೇಳ್ಬಿಡೋಣ ಕ್ವಶನ್. ಪಾಪು, ನಿನಗೆ ನಿಮ್ಮ ತಾಯಿಗೆ ಇಲ್ಲಿರೋ ಅಂಥ ಜಿನ್ ಆತ್ಮ ನಿಮ್ಗೇನಾದರೂ ಇಬ್ಬರಿಗೆ ಹಿಂಸೆ ಕೊಡ್ತಿದ್ಯಾ? ನಿಮ್ಮ ಅಮ್ಮ ಹತ್ರ ಹೋಗಕ್ಕೆ ಬಿಡ್ತಾ ಇಲ್ವಾ ಜಿನ್ನಾತ್ಮ? ಹಂಗಾಗಿದ್ರೆ ಈ ಎಡ್ರಾಡ್ನ ಸೇರ್ಸಮ್ಮ, ಇಲ್ಲಾಂದರೆ ಈ ಎಡ್ರಾಡ್ನ ಬಿಡಿಸಿ. ಜಿನ್ನಾತ್ಮ ನಿಮ್ಮ ಅಮ್ಮ ಹತ್ರ ಸೇರೋಕ್ಕೆ ಬಿಡ್ತಾ ಇಲ್ವಾ?
ನಿನ್ನ ಹಿಡ್ಕೊಂಡು ತೊಂದರೆ ಟಾರ್ಚರ್ ಮಾಡ್ತಿದ್ಯಾ? ಟಾರ್ಚರ್ ಬ್ರೋ ಇದು 100%. ಜಿನ್ ನಮಗೆ ಗೊತ್ತಿಲ್ಲ ನನಗೆ ಸೀರಿಯಸ್ ಆಗಿ ಫ್ರೆಂಡ್ಸ್. ನಾನು ನಿಜವಾಗ್ಲೂ ನಾನು ಓಪನ್ ಆಗಿ ಒಪ್ಕೊಂಡ್ಬಿಡ್ತೀನಿ, ಜಿನ್ ಬಗ್ಗೆ ನನಗೆ ಐಡಿಯಾ ಇಲ್ಲ, ಜಿನ್ ಅಂದರೆ ಏನಂತನೂ ಗೊತ್ತಿಲ್ಲ. ಬಟ್ ಬ್ಲ್ಯಾಂಕಾಗಿ ತೆಗ್ದಾಕೊಂಡಿದ್ದೀರಿ ಅಷ್ಟೇ ನಾವು. ಬ್ರೋ ನನಗಂತೂ ಸೇಫ್ ಇಲ್ಲ ಅನಿಸ್ತಿದೆ ಇಲ್ಲಿ. ಬ್ರೋ ಅದ್ರ ಬಗ್ಗೆ ಹೇಳಿದ ತಕ್ಷಣ ಆ ಥರ ಆಗ್ತಾ ಇದೆ ಬ್ರೋ. ಕೊಡಿ. ಅಲ್ಲಿ ಒಯ್ತೀರಿ ಬರ್ತೀರಿ ಅಲ್ಲೇನು ಇಲ್ಲ ಬ್ರೋ, ಅದೇ ಆಗ್ತಿರೋದು. ಏನಾಗ್ತಿದೆ ಅರ್ಥ ಆಗ್ತಿಲ್ವಲ್ಲ. ಫ್ರೆಂಡ್ಸ್ ಇದು ನೋಡಿ ನೀವೇ, ಚಿಲ್ಲಾಪಲ್ಲಿ ಆ ಬೊಂಬೆ ನೋಡಿ ಅಲ್ಲಿ ಬಿದ್ದೈತೆ. ಏನಕ್ಕೆ ಆ ಮಗುನ ಹಿಡ್ದಿಕೊಂಡೈತೆ? ಏನಕ್ಕೆ ಆ ಮಗುಗೆ ಅವ್ರ ಅಮ್ಮ ಹತ್ರಕ್ಕೆ ಹೋಗಕ್ಕೆ ಸೇರಕ್ಕೆ ಬಿಡ್ತಾ ಇಲ್ಲ? ಬ್ರೋ ಸೌಂಡ್ ಬರ್ತಾನೆ ಇದೆ. ಇಲ್ಲ ಬ್ರೋ, ಅದಕ್ಕೆ ಬ್ರೋ ಹೇಳಿ. ಇದು ಪಳ್ಳನ್ನು ಹೊಡಿತಿದ್ದೀವಿ, ಕಿಟಕಿ ಹೊಡಿತೀವಿ ಅನ್ನೋದು ಗೊತ್ತಾಗಿಲ್ಲ. ಕ್ಲೀನಾಗಿ ಕ್ಲಿಯರಾಗಿ ಕೇಳಿಸ್ತು. ಬಿಡು ಬ್ರೋ, ಈ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಅಷ್ಟೇ. ಯಾಕಣ್ಣ మేంలేనా వీడియో చేసుకుంటా ఉండమా, వీడియో షార్ట్ ఫిల్మ్ వీడియో చేసుకుంటా ఉండము. యూట్యూబర్లమే షార్ట్ ఫిల్మ్కి వీడియో చేసుకుంటా ఉండము. లేదు ఆయన అడుగుమా నువ్వు ఎవరిని కాదు నన్ను అడిగిద్రేమే నేను ఊర్లో ఉండి ఇప్పుడు వస్తాను నేను ఆయన అడిగిందా ఎవరిని అడిగింది ఏమరా ఊర్లో ఉండి ఇప్పుడు వస్తాను నేను వీళ్ళు ఫోన్ చేసి కాదు కెమెరాలు ఉన్నాయి మోటార్లు ఉన్నాయి నా మీద గెలాడికి వస్తున్నారు ఇప్పుడు అడిగినా అని చెప్తాను మోటార్లు వేసావులే ఇది ఎవరన్నా నీ ఎక్కట్లో బ్యారేడ్ వచ్చా ఇతను ఇంకా వచ్చా దీని పక్కన ఉన్నాయి పేపర్లు ఉన్నాయి పెనాలు బోర్డు ఉన్నాయి బోర్ ఉంది అంతా ఉంది ఏమన్నా కాదు అట్లా కాదన్న నీ గురించి కానీ చెప్తాండేది. ಸೊ ಫ್ರೆಂಡ್ಸ್ ಇವಾಗ ಆ್ಯಕ್ಚುಲಿ ಏನು ನಡೀತು ಅಂತ ನೀವು ನೋಡಿದ್ರೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಊರಿದೆ. ಆ ಊರಲ್ಲಿ ಇರೋರೆಲ್ಲ ಕಡ್ಡಿಗಳು ಎತ್ಕೊಂಡು ನಮ್ಮನ್ನು ಹೊಡೆಯೋ ಥರ ಬಂದ್ಬಿಟ್ರು. ಸೊ ಆದರೆ ಏನು ಹೊಡೆದಿಲ್ಲ, ಬಟ್ ಅವರು ಲಾಸ್ಟ್ ಟೈಮ್ ಇಲ್ಲೊಂದು ರಾಬ್ರಿ ನಡೀತಂತೆ. ಇದೇ ಥರ ಒಂದು 4 ಜನ ಬಂದ್ಬಿಟ್ಟು ಈ ಕಾಲೇಜಲ್ಲಿರೋ ವಯರ್ಗಳು ಕಿಟಕಿಗಳೆಲ್ಲ ಕಿತ್ಕೊಂಡು ಹೋಗಿದ್ರಂತೆ, ಮತ್ತು ಮೋಟ್ರುಗಳೆಲ್ಲ ಇತ್ತಂತೆ. ಅದನ್ನೆಲ್ಲ ಕಿತ್ಕೊಂಡೋಗಿ ಅದನ್ನೆಲ್ಲ ಕತ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಕಂಪ್ಲೇಂಟು ಆಗಿದೆ ಅಂತ ಈ ಜಾಗದಲ್ಲಿ. ಅದರಿಂದ ಅವರು ನಾವು ಅಂಥವ್ರಂತ ಅಂದ್ಬಿಟ್ಟು ನಮ್ಮ ಮೇಲೆ ದಾಡಿ ಮಾಡೋಕ್ಕೆ ಬಂದರು. ನಾವು ಆಮೇಲೆ ಕ್ಲೀನಾಗಿ ಅವ್ರಿಗೆ ಮ್ಯಾಟ್ರು ತಿಳಿಸಿದ್ರಿ, ನಾವು ಯೂಟ್ಯೂಬರು ವೀಡಿಯೋ ಮಾಡ್ಕೊತಾ ಇದ್ದೀರಿ, ಶಾರ್ಟ್ ಫಿಲಮ್ ಥರ ವೀಡಿಯೋ ಮಾಡ್ತಿದ್ದೀರಿ ಅಂತಂದ್ಬಿಟ್ಟು ತಿಳಿಸಿದ್ರಿ. ಸೊ ಅದನ್ನು ನೀವು ನೋಡೇ ಇರ್ತೀರ. ಇವಾಗಾದರೆ ಅವರು ವಾರ್ನ್ ಮಾಡಿ ಹೋಗಿದ್ದಾರೆ, ಇಲ್ಲಿಂದ ನೀವು 10 ನಿಮಿಷದಲ್ಲಿ ಖಾಲಿ ಮಾಡಿಲ್ಲ ಅಂದರೆ ಗ್ಯಾರಂಟಿ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತೀರಿ ಅಂತ. ಸೊ ಅದರಿಂದ ನಾವು ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡಿ ಹೋಯ್ತಾ ಇದ್ದೀರಿ. ನೆಕ್ಸ್ಟ್ ಟೈಮು ಇದು ಕಂಪ್ಲೀಟಾಗಿ ಯಾರ್ಯಾರ ಹತ್ರ ಎಲ್ಲ ಪರ್ಮಿಷನ್ ತೊಗೊಬೇಕು, ಪರ್ಮಿಷನ್ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಜಿನ್ನಿದೆ ಅಂತ ಗೊತ್ತಾದ ಮೇಲೆ ಅದು ಕಾಣದಲ್ಲಿ ಏನೋ ಅಂತಾರಪ್ಪ, ಫಸ್ಟ್ ಟೈಮು ಜಿನ್ನಿದೆ ಅದು ಕ್ಲಿಯರಾಗಿ ಗೊತ್ತಾಗಿದೆ ವಿಡಿಯೋದಲ್ಲಿ. ಅಂಥ ಲೊಕೇಶನ್ನ ನಾನು ಯಾವುದೇ ಕಾರಣಕ್ಕೂ ಬಿಡ್ಕೊಳಕ್ಕೆ ಹೋಗಲ್ಲ. ಸೊ ಮಾಡೇ ಮಾಡ್ತೀರಿ ಬ್ರೋ. ನೀನೇನಾದರೂ ಮಾತಾಡೋದಾದ್ರೆ ಮಾತಾಡೋ. ನಿನ್ಗೇನು ಅನ್ನಿಸ್ತು ಅವ್ರು ಬಂದಿದ್ದ ತಕ್ಷಣ? ನನಗೆ ಅವ್ರು ಬಂದಿದ ತಕ್ಷಣ ಫುಲ್ ಗಾಬರಿ ಆಗೋಯ್ತು. ಏನಪ್ಪ ಕಡ್ಡಿಗಳು ಬೇರೆ ಹಿಡ್ಕೊಂಡ್ ಬಂದಿದ್ದಾರೆ ಬ್ರೋ. ಏನು 2 3 4 5 ಜನ ಬಂದ್ಬಿಟ್ಟಿದ್ದಾರೆ. ಅದು ಏನಕ್ಕೆ ಬಂತ ಗೊತ್ತಾಗಲಿಲ್ಲ. ಸೌಂಡ್ ಕೇಳಿಸಿದಪ್ಪ ಅಲ್ಲಿ. ನನಗೆ ಅಲ್ಲೊಂದು ಕಡೆ ಗಾಬರಿ ಅಂದರೆ ಇಲ್ಲೊಂದು ಕಡೆ ಇವ್ರದ್ದೊಂದು ಗಾಬರಿ. ನನಗಂತೂ ಸಿಕ್ಕಾಪಟ್ಟೆ ತಲೆನೇ ಕೆಟ್ಟೋಯ್ತು. ಒಂದೊಂದು ಕಡೆ ಒಂದೊಂದಿಲ್ಲ ಬ್ರೋ.
ಸೊ ಬಾ ಬ್ರೋ ನೀನು. ಬ್ರೋ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಬ್ರೋ. ಅವರು ಬಂದ್ಬಿಟ್ಟು ಏನು ಅಲ್ಲಿ ನಮ್ಗೆ ಆ ಟೆನ್ಷನ್ ಆದರೆ ಇಲ್ಲಿ ಇವ್ರ ಟೆನ್ಷನ್ ಬ್ರೋ, ಫುಲ್ಲು ಟೆನ್ಷನ್. ಅವ್ರು ಬಂದು ಕಾಲ್ಗಳು ಹೊಡಿಯೋರ್ ಥರ ಬಂದ್ಬಿಟ್ಟಿದ್ದಾರೆ ಬ್ರೋ ಅವರು ಫುಲ್ಲು. ಸರಿ, ಅವ್ರು ಹೇಳ್ದಂಗೆ ನಾವು ಲೊಕೇಶನ್ನ ಅದಕ್ಕೆ ಬಂದ್ಬಿಡಿ ಬ್ರೋ. ಯಾಕೆ ಮತ್ತೆ ಅವರು ಬ್ರೋ ಬ್ಯಾಗ್ ಮರ್ತೋದೆ. ಬ್ಯಾಗ್ ಎಲ್ಲಿದ್ದೆ ನಾನು? ಬ್ಯಾಗ್ ಮೇಲೆ ಬಿಟ್ಟಿದ್ದು ಅನ್ಕೋತೀನಿ. ಬನ್ನಿ ಬಾ ತಗೊಂಡು ಹೋಗೋಣ. ಬ್ಯಾಗ್ ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಬ್ಯಾಗ್ ಮೇಲೇ ಬಿಟ್ಟು ಹಾಕೊಂಡಿದ್ನಲ್ಲ, ಇವ್ರು ಬಂದಿದ್ದ ತಕ್ಷಣ ಎಲ್ಲ ಬಿಟ್ಟೆ ಬ್ರೋ ನನ್ನ ಬ್ಯಾಗು. ನೀವು ಹಾಕ್ಕೊಂಡಿದ್ರಲ್ಲ ಬ್ರೋ ಅದು? ಎಲ್ಲಿ ಬಿಟ್ಟೆ ಬ್ಯಾಗು? ಮೇಲೆ ಏನಾದರೂ ನೋಡ್ಕೊಂಬರೋಣ. ಎಲ್ಲಿದೆ? ಕೊಡಿ. ಅಲ್ಲಿ ಕೆಳಗಿಟ್ಟಿದೆ. ಸೊ ಬರ್ತೀನಿ ಮತ್ತೆ. ಈ ಲೊಕೇಶನ್ ಅಂತೂ ಬಿಡಲ್ಲ. ಅದು ಜಿನ್ ಇದೆ ಅಂತ ಗೊತ್ತಾದ್ಮೇಲೆ ಖಂಡಿತ ಬಿಡಲ್ಲ. ಇದಕ್ಕೆ ಕಂಪ್ಲೀಟು ನಾವು ಏನು ಇದ್ರ ಬಗ್ಗೆ ಏನು ತಿಳ್ಕೊಬೇಕೋ ಅದೆಲ್ಲ ತಿಳ್ಕೊಂಡು ಬರ್ತೀನಿ. ಬ್ರೋ ಜಿನ್ನೇ ಅವರು ತೊಂದರೆ ಕೊಟ್ಟರೆ ಬ್ರೋ ಇವಾಗ? ಏನೂ ತೊಂದರೆ ಕೊಡಲ್ಲ ಬ್ರೋ. ನೀನು ಮತ್ತೆ ಅಭಿಷೇಕ್ ಬರೋ ಥರ ಹಿಡ್ಕೊಂಬೇಡ, ಆ ಥರ ಎಲ್ಲ ಏನು ತೊಂದರೆ ಕೊಡಲ್ಲ ಬ್ರೋ. ಫಸ್ಟ್ ಟೈಮ್ ಬ್ರೋ ಬೆಂಕಿ ನೋಡಿರೋದು ನಾನು ಆ ಥರ. ಸೊ ನನಗೆ ಕೆಲವೊಂದು ದೊಡ್ಡ ಯೂಟ್ಯೂಬರ್ಗಳು ಪರಿಚಯ ಇದ್ದಾರೆ. ಸೊ ಫ್ರೆಂಡ್ಸ್, ಇವಾಗಾದರೆ ಇದನ್ನು ಹೆಂಗೆ ನಾನು ಮಾಡೋಣ ಅಂತಿದ್ದೀನಿ ಅಂದರೆ, ನನಗೆ ಕೆಲವೊಂದು ಯೂಟ್ಯೂಬರ್ಸು ಪರಿಚಯ ಇದ್ದಾರೆ. ಮೇ ಬಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ನಮಗೂ ಈ ಥರ ಒಂದು ಲೊಕೇಶನಲ್ಲಿ ಜಿನ್ ಕಾಣಿಸ್ಕೊಂಡಿದೆ, ಬೆಂಕಿ ಎಲ್ಲ ಬಂದಿದೆ, ಸೊ ಇಲ್ಲಿ ಬಂದು ನಮಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ಯಾಕಂದರೆ ನನಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಸೊ ಅವ್ರಿಗೆ ಗೊತ್ತಿದೆ, ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಸೊ ಅಂಥವ್ರ ಜೊತೆ ಇಲ್ಲಿಗೆ ಮತ್ತೆ ಬರೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಸೊ ನೋಡೋಣ ಫ್ರೆಂಡ್ಸ್, ಅಲ್ಲಿಂದ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಇಬ್ಬರು ಇದ್ದಾರೆ, ಇಬ್ಬರು ನಿಮಗೆ ಗೊತ್ತಿರೋರೆ, ಅವ್ರನ್ನ ಕರ್ಕೊಂಬರ್ತೀನಿ. ಬಟ್ ಅದು ಸ್ಟಾರ್ಟಿಂಗ್ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ಟೈಮಿಂಗು ಕರೆಕ್ಟಾಗಿರುತ್ತೋ ಇಲ್ಲಾಂದರೆ ಬರ್ತಾರೋ ಇಲ್ವೋ ಕನ್ಫರ್ಮ್ ಇಲ್ಲ. ಸೊ ಬಂದಾದಮೇಲೆ ನೀವೇ ನೋಡ್ತೀರಾ ವೀಡಿಯೋದಲ್ಲಿ. ಸೊ ಇಲ್ಲಿಂದ ಇವಾಗಾದರೆ ಓಡ್ತಾ ಇದ್ದೀರಿ ಫ್ರೆಂಡ್ಸ್. ಹಿಂದೆನೂ ಬರುತ್ತೆ ಇಂಥ ಸೌಂಡ್ ಬಂತು. ಬಿಡು ಬ್ರೋ, ಟೆನ್ಷನ್ ತೊಗೊಂಬೇಡ, ಬರೋಣ ಮತ್ತೆ. ಇದನ್ನು ಇಲ್ಲಿಗೆ ಬಿಡೋದು ಬೇಡ. ಸೊ ಫ್ರೆಂಡ್ಸ್ ಲೊಕೇಶನ್ ಒಂದ್ಸಲಿ ನೋಡ್ಕೊಂಬಿಡಿ, ನಿಮಗೆ ಮತ್ತೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಸೊ ಹಿಡ್ಕೊ ಬ್ರೋ, ಒಂದು ನಿಮಿಷ ಲಾಸ್ಟ್ ಡೈಲಾಗ್ ಕೊಡೋದು ಬಿಡೋಣ. ಹುಷಾರು ಬ್ರೋ. ಸೊ ಫ್ರೆಂಡ್ಸ್, ಇವತ್ತು ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತಿದ್ದೀನಿ. ನಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ ನಾವು ಹಾಕ್ತಿದ್ದೀರಿ. ಈ ವಿಡಿಯೋ ಮಾಡೋಕ್ಕೆ ಬೇರೆ ಕಂಟೆಂಟೆಲ್ಲ ನನಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಇರುತ್ತಂತ. ಬಟ್ ಈ ಕಂಟೆಂಟ್ ಅಂತೂ ತುಂಬ ರಿಸ್ಕ್ ಅಂತೂ ಇದೆ. ಅದು ಯಾವುದ್ರ ಮುಖಾಂತರ ಆದರೂ ಬರ್ಬೋದು ನಮಗೆ. ಇವಾಗೂ ಅಂಥದ್ದು ನಾವು ಒಂದು ಫೇಸ್ ಮಾಡಿದ್ದೀರಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಮೂಲಕ ಈ ವಿಡಿಯೋ ಹಿಂಗಿತ್ತು ಅಂತ ತಿಳಿಸಿ. ಮತ್ತು ನನಗೆ ಇನ್ನೊಂದು ಆಸೆ ಇದೆ. ಅದೇನಂತಂದರೆ, ನನ್ನ ಚಾನಲ್ಲು ಎಲ್ಲಿವರೆಗೂ ಹೋಗಿ ರೀಚ್ ಆಗಬೇಕು ಸಬ್ಸ್ಕ್ರೈಬರಲ್ಲಿ. ಸೊ ನಿಮಗೆ ಈ ಚಾನಲ್ನ ಎಷ್ಟು ಸಬ್ಸ್ಕ್ರೈಬರಲ್ಲಿ ನೋಡಬೇಕು ಅಂತ ಆಸೆ ಆಗ್ತಿದೆಯೋ, ಇಷ್ಟ ಆಗ್ತಿದೆಯೋ, ಅದನ್ನು ಒಂದ್ಸಲಿ ದಯವಿಟ್ಟು ಕಮೆಂಟ್ ಮಾಡಿ. ವಿತ್ ಯುವರ್ ನೇಮು ನಾನು ತಿಳ್ಕೊಬೇಕಂತ ಇದ್ದೀನಿ, ನಿಮ್ಮ ಹೆಸರುಗಳು ಏನು ಅಂತ ಅಂದ್ಬಿಟ್ಟು. ಸೊ ನಮ್ಮ ಚಾನಲ್ ಎಲ್ಲಿವರೆಗೂ ಹೋಗಿ ರೀಚ್ ಆಗಬೇಕು ಅಂತಂದ್ಬಿಟ್ಟು ನೀವು ಆಸೆ ಪಡ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಬ್ರೋ ನೀವೇಳಿ ಬ್ರೋ, ನಿಮಗೆ ಈ ಚಾನಲ್ಲು ಬನ್ನಿ, ನಿಮಗೆ ಈ ಜಸ್ಟ್ ಕಾಲ್ ಮೀರೆ ಅನ್ನೋ ಚಾನಲ್ಲು ಎಷ್ಟು ರೀಚ್ ಸಿಗಬೇಕು ಅಂತ ಆಸೆ ಪಡ್ತಿದ್ದೀರಾ? ರೀಚ್ ಸಿಗ್ಬೇಕು ಬ್ರೋ. ಇಡೀ ಎಲ್ಲಿ ಯಾರ್ಯಾರು ಜನಕ್ಕೆ ತುಂಬ ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ತುಂಬ ಕಡೆ ಗೊತ್ತಾಗ್ಬಿಟ್ಟಿದೆ. ನಮ್ಮ ಕನ್ನಡ ಕಂಟೆಂಟ್ ಬಂದ್ಬಿಟ್ಟು ಇನ್ನೂ ರೀಚ್ ಸಿಗಲಿಲ್ಲ. ಸೊ ಮಲ್ಲೇಶ್ ಬ್ರೋ ಬಂದ್ಬಿಟ್ಟು ಒಳ್ಳೆ ಈ ಥರ ನೀವೇ ನೋಡಿರ್ತೀರ ರಿಸ್ಕು, ಈ ಥರ ಎಲ್ಲ ರಿಸ್ಕ್ ತೊಗೊಂಡು ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ ಬ್ರೋ ಹೇಳ್ತೀನಿ. ರೀಚ್ ಅಂದರೆ ಸಬ್ಸ್ಕ್ರೈಬರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಬೆಳಿಬೇಕು ಬ್ರೋ? ಎಷ್ಟು ನೋಡಬೇಕು ಅಂತ ಆಸೆ ಇದೆ ನಿಮಗೆ? ನನಗೆ 1 ಮಿಲಿಯನ್ ನೋಡ್ಬೇಕು ಬ್ರೋ. ಆದಷ್ಟು ಬೇಗ ನೋಡೋಣ ಬ್ರೋ. ಬೇಗ 1 ಮಿಲಿಯನ್ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಬ್ರೋ, ಅದೇ ನಂಬಿಕೆ ಅಲ್ಲ ನಾವು ಕೈ ಹಾಕಿದ್ರೆ ಮುಗೀತು ಬ್ರೋ. ನೀನು ಹೇಳು ಬ್ರೋ. ಹಂಗೆ ನಮ್ಮ ಚಾನಲ್ಲು ಸಪೋರ್ಟ್ ಮಾಡಿದ್ರೆ. ಹೌದು, ನಮ್ಮ ಇವರು ರೈಡಿಂಗ್ ಕ್ಯಾಪ್ಚರ್ ಚಾನಲ್ ಇದೆ, ಟ್ರಾವೆಲಿಂಗ್ ಬ್ಲಾಗ್ಸು. ಇಂಟ್ರೊಡ್ಯೂಸ್ ಮಾಡಿಕೊಡಿ ಬ್ರೋ ರೈಡಿಂಗ್ ಕ್ಯಾಪ್ಚರ್ದು ನಿಮ್ಮ ಚಾನಲ್ದು. ಹಾಯ್ ಗೈಸ್, ನಮ್ಮ ಅಂದರೆ ಏನು ಇಂಟ್ರಡಕ್ಷನಲ್ಲಿ ಏನು ಹೇಳೋಕ್ಕೋಗಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ.
ಸೊ ನಮ್ಮ ಚಾನಲ್ ಬಂದ್ಬಿಟ್ಟು ಬರೀ ಟ್ರಾವೆಲ್ ರಿಲೇಟೆಡ್ ಆಗಿರಲ್ಲ, ಬೈಕ್ ರಿಲೇಟೆಡ್ ಆಗಿರೋ ವೀಡಿಯೋಸ್ಗಳು ಪೋಸ್ಟ್ ಮಾಡ್ತಿರ್ತೀನಿ. ಇಷ್ಟ ಇದ್ದವರು ಈ ಚಾನಲು ಯಾರ್ಯಾರಿಗೆ ಟ್ರಾವೆಲ್ ಇಷ್ಟ ಆಗಿರುತ್ತೆ ಮತ್ತು ಬೈಕ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಸೊ ನಮ್ಮ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಅಂದರೆ ಒಳ್ಳೆ ಅಡ್ವೆಂಚರ್ ಬೈಕ್ಸೇ ಆಗಲಿ, ಯಾವುದೇ ರೀತಿ ಒಳ್ಳೆ ರೀತಿ ಇವಾಗ ಸ್ಪೋರ್ಟ್ಸ್ ಬೈಕೇ ಆಗಲಿ, ಯಾವ ಬೈಕ್ಸ್ ಬರುತ್ತೋ ಅದ್ರ ಬಗ್ಗೆ ರಿವ್ಯೂನೂ ಮಾಡ್ತಾರೆ ಇವ್ರ ಚಾನಲಲ್ಲಿ. ನೀವು ಆ ಬೈಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದಯವಿಟ್ಟು ನೀವು ಚೆಕ್ ಮಾಡ್ಬೋದು ಬ್ರೋ. ಬನ್ನಿ ಬ್ರೋ, ಯಶವಂತ್ ಬ್ರೋ. ಸೊ ಮಲ್ಲೇಶ್ ಬ್ರೋ, ಕಾಲ್ಮಿ ಜಸ್ಟ್ರೇ, ಮಲ್ಲೇಶ್ ಬ್ರೋ ಅವ್ರದ್ದು ಕಾಲ್ಮಿ ಜಸ್ಟ್ರೇ ಅಂತ, ಜಸ್ಟ್ ಕಾಲ್ಮಿರೇ ಬ್ರೋ, ಜಸ್ಟ್ ಕಾಲ್ಮಿರೇ ಅಂತ ಯೂಟ್ಯೂಬ್ ಇದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಾಮೆಂಟಲ್ಲಿ ಏನಾದರೂ ತಪ್ಪಾಗಿದ್ದರೆ ತಿಳಿಸಿ, ಸಪೋರ್ಟ್ ಮಾಡಿ. ಇನ್ನೊಂದೇನು ಗೊತ್ತಾ, ನಮ್ಮ ಜಸ್ಟ್ ಕಾಲ್ಮಿರೇ ಚಾನಲ್ಲು ಎಷ್ಟು ಸಬ್ಸ್ಕ್ರೈಬರ್ ನೋಡೋಕ್ಕೆ ಆಸೆ ನಿಮಗೆ ಬ್ರೋ? ನಮಗೆ ಈ ಇಡೀ ಕರ್ನಾಟಕ ಅಲ್ಲ, ಔಟ್ ಆಫ್ ಸ್ಟೇಟ್ಗಳು ಕೂಡ ನೋಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಬ್ರೋ. ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಬೆಳಿಬೇಕು ಅಂತ ಈ ಚಾನಲ್ 1 ಮಿಲಿಯನ್ ಬೆಳಿಬೇಕು ಅಂತ ನಂಗೆ ತುಂಬ ಆಸೆ ಇದೆ ಬ್ರೋ. ಆಗುತ್ತೆ ಬ್ರೋ, ಅತಿ ಶೀಘ್ರದಲ್ಲಿ ಮಾಡೋಣ. ನಮ್ಮ ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಿಜವಾಗ್ಲೂ ಆಗುತ್ತೆ ಬ್ರೋ, ಭಯಂಕರ ವಿಡಿಯೋಗಳು ಮಾಡಿದ್ರೆ ಈ ಥರ ಆಗಲೇ ಆಗುತ್ತೆ ಬ್ರೋ. ಸರಿ ಬ್ರೋ, ಇಲ್ಲ. ಸೊ ಫ್ರೆಂಡ್ಸ್, ಇವಾಗಾದರೆ ಇಲ್ಲಿಂದ ಹೊಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಇನ್ನೊಂದು ಮಾಡ್ತದೆ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇವ್ರ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ರೈಡಿಂಗ್ ಕ್ಯಾಪ್ಚರ್ ಅಂತ. ಮತ್ತು ಬಿರಿಯಾನಿ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟ್ ವಿಡಿಯೋ ಅಭಿಷೇಕ್ ಬ್ರೋ ಚಾನಲಲ್ಲಿದೆ. ಅದು ಇನ್ನೂ ರಿಲೀಸ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ತಿಳ್ಕೊಂಡು ಅದೂ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಲವ್ ಯು ಆಲ್ ಫ್ರೆಂಡ್ಸ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.